च पूज्ये मङ्गलसुखप्रदे स्तोत्रेणानेन शम्भुश्च स्तुत्वा मङ्गलचण्डिकां प्रतिमङ्गलवारे च पूजं च कृतागता शिवः प्रथमे पूजिता देवी शिवेन स्वरमङ्गला द्वितीये पूजिता सा च मङ्गलेन ग्रहणे च तृतीये पूजिता भद्रा मङ्गलेन नृपेणे च चतुर्थे मङ्गले वारे सुन्दरीभिः प्रपूजिता। ನಿಲ್ಸಿ. ಅಮ್ಮ, ಆ ದರಿದ್ರದವಳನ್ನ ನೀನೇ ನೋಡ್ಕೋ. ಅನಿರುದ್ಧ್, ಏಯ್, ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಒಳಗ್ ಬಂದೆ? ನಡಿ ಹೊರಗೆ, ನಡಿ ಹೊರಗೆ, ನಡಿ ಆಚೆ. ಬಿಡಿ, ನಾನೇನ್ ಇಲ್ಲಿ ಮದ್ವೆ ನಿಲ್ಸೋದಕ್ ಬಂದಿಲ್ಲ, ನಾಗಮಣಿಗೋಸ್ಕರ ಬಂದಿದ್ದೀನಿ. ನಾಗಮಣಿ ಇಲ್ಲೇ ಇದೆ. ಆ ನಾಗಮಣಿನ್ ಕೊಟ್ರೆ ನಾನು ಇವಾಗ್ಲೇ ಹೊರಟು ಹೋಗ್ತೀನಿ. ಅಲ್ಲಿ ಊರಿನ ಪರಿಸ್ಥಿತಿ ಸ್ವಲ್ಪನೂ ಸರಿ ಇಲ್ಲ. ನಿಮಗ್ ಕೈ ಮುಗಿತೀನಮ್ಮ, ನಾಗಮಣಿನ್ ಕೊಟ್ಬಿಡಿ. ಏನಿದು ಹೊಸ ನಾಟಕ? ಏನ್ ಮಾತಾಡ್ತಿದ್ಯಾ ಪುಣ್ಯ? ನಾಗಮಣಿ ನಮ್ಮ ಹತ್ರ ಎಲ್ಲಿದೆ? ಬುದ್ಧಿಭ್ರಮಣೆ ಆಗಿದ್ಯಾ? ನನ್ ತಾಳ್ಮೆನ ಪರೀಕ್ಷೆ ಮಾಡಬೇಡ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಯಜಮಾನ್ರೆ, ನಾನು ಹೇಳ್ತಿರೋದು ನಿಜ. ಶಿವನ್ ಹತ್ರ ದೀಪಗಳು, ನಾಗಮಣಿ ಇಲ್ಲೇ ಇದೆ ಅಂತ ಹೇಳ್ತು. ಏನು ದೀಪಗಳು ಮಾತಾಡ್ತಾ? ಅಣ್ಣ, ದೀಪಗಳು ಮಾತಾಡ್ತಂತಣ್ಣ. ಪುಣ್ಯ ಪುಣ್ಯ, ನಾಗಮಣಿನ ಧನಂಜಯ ವರ್ಮ ಅವರು ತಗೊಂಡು ಹೋಗಿದ್ದಾರೆ ಅಂತ ದೀಪ ನಿನ್ನ ಹತ್ರ ಬಂದು ಹೇಳ್ತಾ? ಏಯ್, ಇದನ್ನ ನಾವು ನಂಬೇಕಾ? ಹುಚ್ಚಿಗೆ ಚಿಡ್ತಿದ್ದೇನೆ ನಿನಗೆ? ದೀಪಗಳು ಹೇಗೆ ಮಾತಾಡುತ್ತೆ? ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ನನ್ನ ನಾಗಮಣಿ ಕೊಟ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಏಯ್, ಒಂದ್ಸಲ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಡಿ ಆಚೆ. ಅಮ್ಮ, ನಡಿಯೇ. ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನಿಂದ ಊರ್ ನಾಶ ಆಗ್ಬಾರ್ದಮ್ಮ. ನನ್ ಮೇಲ್ ಕೋಪ ಇದ್ರೆ ನನ್ನನ್ ಬೇಕಾದ್ರೆ ಹೊಡೆದ್ ಬಿಡಿ, ಆದ್ರೆ ಅಲ್ಲಿ ನನ್ ಜನಗಳ ಪ್ರಾಣ ಕಾಪಾಡ್ಬೇಕಮ್ಮ. ದಯವಿಟ್ಟು ನಾಗಮಣಿನ್ ಕೊಟ್ಬಿಡಿ. ಅಮ್ಮ, ಅಮ್ಮ, ಅರವಿಂದ್ ಅಮ್ಮ, ಅಮ್ಮ ನೀವಾದ್ರೂ ಹೇಳಿ ಅಮ್ಮ. ನಾಗಮಣಿಯಲ್ಲಿದ್ರೆ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ. ದಯವಿಟ್ಟು ಹೇಳಿ ಅಮ್ಮ, ಹೇಳಿ ಅಮ್ಮ. ಪರ್ಣಿಕಾ, ಪರ್ಣಿಕಾ, ನೀನ್ ಆಸೆ ಪಟ್ಟ ಹಾಗೆ ನಿನ್ ಭಾವನ್ ಜೊತೆ ಮದ್ವೆ ನಡೀತಾ ಇದೆ. ನೀವೆಲ್ಲ ಸಂತೋಷವಾಗಿದ್ದೀರಾ. ನೀವ್ ಯಾವಾಗ್ಲೂ ಸಂತೋಷವಾಗಿ ಇರ್ಬೇಕು. ನಿನ್ ಭಾವನ್ನ ಇನ್ಯಾವತ್ತು ಕಣ್ಣೆತ್ತು ಕೂಡ ನೋಡಲ್ಲ. ದಯವಿಟ್ಟು ನಾಗಮಣಿನ ಕೊಡ್ಸು ಪರ್ಣಿಕಾ, ಕೊಡಿಸ್ಬಿಡು. ಯಜಮಾನ್ರೆ, ಯಜಮಾನ್ರೆ, ಊರು ತನ್ನ ಉಸಿರನ್ನ ಕಳ್ಕೋಬಾರ್ದು. ಊರು ಅಂದ್ರೆ ಹೆತ್ತ ತಾಯಿಗೆ ಸಮಾನ. ಹೆತ್ತ ತಾಯಿ ಅಳೋದು ನಿಜವಾಗ್ಲೂ ಒಳ್ಳೇದಲ್ಲ. ಅದು ಕುಟುಂಬ ನಾಶ ಆಗೋದಕ್ಕೆ ದಾರಿ ಆಗತ್ತೆ. ನಿಮಗ್ ಕೈ ಮುಗಿತೀನಿ ಯಜಮಾನ್ರೆ. ಯಜಮಾನ್ರೆ, ಪುಣ್ಯ ಅಪ್ಪ, ಒಂದು ಹೆಜ್ಜೆ ಮುಂದೆ ಇಟ್ರೆ ಇವಳನ್ನ ಇಲ್ಲ ತುಂಡ್ ತುಂಡ ಕತ್ತರಿಸ್ತೀನಿ. ಎದ್ದೇಳೆ. ಸುಮ್ನೆ ಇದೀನಿ ಅಂತ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ಕುಟುಂಬನೇ ಅಲ್ಲ, ವಂಶನೇ ನಾಶ ಆಗ್ತಿದೆ ಅಂತ ಹೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ನಿನ್ನಿಂದನೇ ನಮ್ ಕುಟುಂಬಕ್ಕೆ ಇಷ್ಟೊಂದು ಕಷ್ಟಗಳು. ಶತ್ರು ಅಂತ ಗೊತ್ತಿದ್ರು ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡೆ. ಅವತ್ತಿಂದ ಪ್ರತಿ ಶುಭ ಕಾರ್ಯ ನಿನ್ನಿಂದನೇ ನಿಲ್ತಾ ಇದೆ. ನೀನು ಕೆಸರೊಳಗೆ ಬಿದ್ದಿದ್ಯಾ ಅಂತ ಗೊತ್ತಾಗಿ ನಿನ್ನನ್ನ ರಕ್ಷಣೆ ಮಾಡೋಕೆ ಅವನು ಪ್ರಾಣ ಗಂಡಕ್ಕೋಸ್ಕರ ಮಾಡ್ತಿರೋ ಯಾಗನ ಬಿಟ್ಬಿಟ್ಟು ನಿನಗೋಸ್ಕರ ಬಂದಿದ್ದಾನೆ. ಅವನು ಯಾಗ ಪೂರ್ತಿ ಮಾಡದೆ ಹೋಗ್ಬಾರ್ದು ಕೊಡು. ನನ್ನ ಹೇಳೋದ್ ಕೇಳು ಅನಿರುದ್ಧ್. ಯಾಗ ಪೂರ್ತಿ ಮಾಡದೆ ಹೋಗ್ಬಾರ್ದು ಕೊಡು. ಅನಿರುದ್ಧ್, ನನ್ನ ಮಗ, ನನ್ನ ಸ್ವಂತ ಮಗ, ನನ್ನ ಮಾತೆ ಕೇಳದೆ ಇರೋ ತರ ಮಾಡ್ದೆ ನೀನು. ಈಗ ಶುಭ ಕಾರ್ಯ ನಡೀತಾ ಇದ್ರೆ ಬಂದು ನಿಲ್ಲಿಸ್ತಾ ಇದ್ಯಾ? ಯಾಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ಯಾಕೆ ನಮ್ಮ ಕುಟುಂಬನ ಇಷ್ಟೊಂದು ಕಾಡ್ತಾ ಇದ್ಯಾ? ಪುಣ್ಯ,
ನನ್ ತಂಟೆಗ್ ಬಂದ್ರೆ ಸುಮ್ನೆ ಇರ್ತೀನಿ, ಆದ್ರೆ ನಮ್ ಕುಟುಂಬದ ತಂಟೆಗ್ ಬಂದ್ರೆ ಆ ಕಾಲ ಯಮನೆ ಆದ್ರೂ ಅವನಿಗೂ ಒಂದು ಗತಿ ಕಾಣಿಸ್ತೀನಿ. ಅಪ್ಪ, ಪುಣ್ಯನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದು ಕಣೋ, ನಾವೆಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ನಾವು ಅಜ್ಞಾನಿಗಳು, ನಾವು ರಾಕ್ಷಸ ಮನಸ್ಸಿನವರು, ಸರಿನಾ? ಮಾತಾಡ್ಬೇಡ. ಗರುಡ ವಂಶಾಧಿಪತಿ ಈ ಧನಂಜಯ ವರ್ಮ ಯಾವುದೇ ಕೆಲಸ ಮಾಡಿದ್ರೆ ಅದು ತಪ್ಪಾಗಿದ್ರು ಸರಿಯಾಗಿದ್ರು ಮುಚ್ಚಿಡೋದೇ ಇಲ್ಲ. ಒಂದು ವೇಳೆ ನಿಜವಾಗ್ಲೂ ನಾನ್ ನಾಗಮಣಿನ ತಗೊಂಡಿದ್ರೆ ಹರಿಹರ ಬ್ರಹ್ಮ ಬಂದ್ ಕೇಳಿದ್ರು ನಾನು ಅವ್ರಿಗೆ ಕೊಡಲ್ಲ. ನಾಗಮಣಿಯಿಂದ ನಾಗನಿಧಿನ ಪಡ್ಕೊಳ್ಳೋದಿಕ್ಕೆ ಇಷ್ಟೊತ್ತಿಗಾಗ್ಲೇ ಹೊರಗೆ ಹೋಗ್ತಿದ್ದೆ. ಇವಳ ಹತ್ರ ಏನಣ್ಣ ಮಾತು? ಇವಳಿಗೆ ನೀನ್ ಯಾಕಣ ಸಮಜಾಯಿಷಿ ಕೊಡ್ತೀಯಾ? ಏಯ್, ಊಟ ಗತಿ ಇಲ್ದ್ರು ನೀನೆಲ್ಲಿ? ನಮ್ಮಣ್ಣ ಧನಂಜಯ ವರ್ಮ ಎಲ್ಲೇ? ನಡಿ ಆಚೆ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನಾಗಮಣಿ ಇದ್ರೆ ಕೊಟ್ಬಿಡಿ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ. ಅತ್ತೆ ಅತ್ತೆ ನಿಮಗೆ ಕೈ ಮುಗಿತೀನತ್ತೆ, ಪ್ಲೀಸ್ ಅತ್ತೆ, ನಾಗಮಣಿನ್ ಕೊಡಿ ಅತ್ತೆ. ಸುಮ್ನಿರೋ ಅತ್ತೆ ಪ್ಲೀಸ್ ಅತ್ತೆ, ಸುಮ್ನಿರು. ಏನ್ ಮಾಡ್ಲಿ ದೇವ್ರೆ. ಅಪ್ಪ ಅಪ್ಪ ನಿಮ್ ಕಾಲಿಗೆ ಬೀಳ್ತೀನಪ್ಪ, ನಾಗಮಣಿ ಕೊಟ್ಬಿಡಿ ಅಪ್ಪ. ಬೇಕಾದ್ರೆ ನೀವು ನನ್ನನ್ನ ಇಲ್ಲೇ ಸಹಾಯಿಸ್ಬಿಡಿ, ಆದ್ರೆ ನಾಗಮಣಿನ ಕೊಡಿ. ಅಲ್ಲಿ ಊರು ಸ್ಮಶಾನ ಆಗ್ತಿದೆ. ನಿಮ್ ಗರುಡ ವಂಶದಲ್ಲಿ ಇಲ್ಲಿರೋ ಯಾರ ಹತ್ರನೂ ನಾಗಮಣಿ ಇದೆ. ದಯವಿಟ್ಟು ಅದನ್ನ ಕೊಟ್ಬಿಡಿ. ಏಯ್, ನಿಲ್ಸೆ ನಿನ್ ನಾಟಕನ. ನಿನ್ ಜನ್ಮಕ್ಕಿಷ್ಟು ಯಾವ ಗಳಿಗೆಲ್ ಹುಟ್ಟಿದ್ಯಾ ನೀನು? ಯಾರ್ದಾದ್ರೂ ಜೀವನ ಖುಷಿಲ್ ನಡೀತಾ ಇದ್ರೆ ನಿನಗ್ ನೋಡ್ಕೊಂಡು ಸುಮ್ನಿರಕ್ಕಾಗಲ್ಲ ಅಲ್ಲ? ಸರಿ, ಹೋಗು ಹುಡುಕು, ಎಲ್ಲ ಕಡೆನೂ ಹುಡುಕು. ಮಾವಯ್ಯ ನಿನಗೆ 10 ನಿಮಿಷ ಟೈಮ್ ಕೊಡ್ತಿದ್ದಾರೆ, ಬೇಗ ಹೋಗಿ ಹುಡುಕು. ಹೋಗೆ. ನಾಗಮಣಿ ಏನಾದ್ರೂ ಸಿಗದೆ ಹೋದ್ರೆ ಆಗ ನಿನಗೊಂದ್ ಗತಿ ಕಾಣಿಸ್ತೀನಿ. ನಿನ್ನ ನಾಟಕನೆಲ್ಲ ಇಲ್ಲಿಗೆ ನಿಲ್ಸಿ ಹೋಗಿ ಹುಡುಕೆ. ನಾಗಮಣಿ, ಹುಡುಕಿದ್ಯಾ? ಎಲ್ಲ ಕಡೆನೂ ಹುಡುಕಿದ್ಯಾ? ನಾಚಿಕೆ ಇಲ್ದೇ ಇರೋಳೆ. ನಮ್ದು ಗರುಡ ವಂಶ ಕಣೆ, ನಿನ್ ತರ ಗತ್ಗೆಟ್ಟಿರೋ ವಂಶ ಅಲ್ಲ. ಇನ್ನಿವಳ ಹತ್ರ ಏನ್ ಮಾತು ಭದ್ರ ಕುತ್ತಿಗೆ ಹಿಡಿದು ಹೊರಗೆ ತಳ್ಳೋ. ಸರಿ ಅಣ್ಣ. ಅಪ್ಪ ನೀನ್ ಮಾತಾಡ್ಬೇಡ ಕಣೋ.
ನಡಿಯ ಆಚೆ ನಡಿ. ಪುರೋಹಿತ್ರೆ, ನಿಮ್ ಕಾರ್ಯ ನೀವು ಮುಂದುವರಿಸಿ. ಆಗ್ಲಿ ಯಜಮಾನ್ರೆ. ಹಸೆ ಮನೆ ಮೇಲೆ ಕೂತ್ಕೋ. ಕೂತ್ಕೊಳ್ಳೋ. ದೇವೇಶ ಮಂಗಳ ಸ್ತೋತ್ರಂ ಯಶ್ರಣೋತಿ ಸಮಾಹಿತಃ. ಅಮ್ಮವ್ರೆ ಬಿಡಿ. ಇವಳನ್ನ ಈ ಮರ ಕಟ್ಟಾಕ್ರೋ. ಅಯ್ಯೋ ಬಿಡಿ ಅಮ್ಮ. ಬೇಡ ಅಮ್ಮ. ಅಮ್ಮ ಸಾಯ್. ಅಮ್ಮವ್ರೆ ಬೇಡ. ಸಾಯ್. ಬೇಡ ಅಮ್ಮ. ಅಮ್ಮ ಬೇಡ. ಸಾಯ್. ಸಾಯ್. ಅಮ್ಮ. ಇವಳು ಪ್ರಾಣ ಹೋಗೋವರೆಗೂ ಅಕ್ಕಟ್ಟು ಬಿಚ್ಚಬೇಡಿ. ಇವಳೇನಾದ್ರೂ ತಪ್ಪಿಸ್ಕೊಂಡು ಹೋದ್ರೆ ನಿಮ್ಮ ಹೆಂಡತಿರು ಬಿಳಿ ಸೀರೆ ಉಟ್ಕೋಬೇಕಾಗುತ್ತೆ. ಅಮ್ಮ ಅಮ್ಮವ್ರೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುವಗೆ ತ್ವಂ ಜೀವ ಶರದಶ್ಯತಂ. ಅಮ್ಮ ಆ ದರಿದ್ರದವಳು ಹೋಗ್ಬಿಟ್ಲು. ಇನ್ನ ದೇವ್ರು ಬಂದ್ರು ಮದ್ವೆ ನಿಲ್ಸಕ್ಕಾಗಲ್ಲ. ವೈದೇಹಿ ಸಹಿತಂ ಸುರದ್ರುಪತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಾಕವಾಸನೆ ಮಣಿಮಯೇ ವೀರಾಸೇನ ಸುಸ್ಥಿತಂ ಆಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ವ್ಯಾಖ್ಯಾಂತಾಂ ಭರತಾತೈವ ಪರಿವ್ರತ ರಾಮಂ ಭಜೆ ಶ್ಯಾಮಲಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಾಂತಾಗಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಲಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಭವಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ಮೋಸ್ತುತೇ. ಶುಭೇ ಮಂಗಳ ವರ್ಷೆ ಚ ಶುಭೇ ಮಂಗಳ ಚಂಡಿಕೆ ಮಂಗಳೇ ಮಂಗಳ. ಅಚ್ಛಾದ್ಯನೂತ ಸಂವಾಸೋ ವರಮಂಗಲ್ಯ ಸೂತ್ರಕಂ ಸುವರ್ಣಮಣಿ ಸಂಯುಕ್ತ ಬಧ್ಯೇ ಗರ್ಗಕಾಗಳೇ ಮಂಗಲಂ ಭಗವಾನ್ ವಿಶ್ವಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ ಮಂಗಳಾಧೀಷ್ಠಾತ್ರಿ ದೇವಿ ಮಂಗಳಾನಾಂ ಚ ಮಂಗಳೇ ಸಂಸಾರ ಮಂಗಳಾಧಾರೆ ಮೋಕ್ಷ ಮಂಗಳದಾಯಿನಿ ಸಾರೇ ಚ ಮಂಗಳಾಧಾರೆ ಪಾರೇ ಚ ಸರ್ವಕರ್ಮಣ ಪ್ರತಿಮಂಗಳವಾರೇ ಚ ಪೂಜ್ಯೆ ಮಂಗಳಸುಖಪ್ರದೇ ಸ್ತೋತ್ರೇಣಾನೇನ ಸಂಪುಶ್ಚ ಸ್ತುತ್ವ ಮಂಗಳಚಂಡಿಕಾಂ ಪ್ರತಿಮಂಗಳವಾರೇ ಚ ಪೂಜಂ ಚ ಕೃತಾಗತ ಶಿವಃ ಶುಭಂ ಶುಭಂ. ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು.
ವರ್ಣಿಕಾ ಪರ್ಣಿಕಾ ಪರ್ಣಿಕಾ ಏನಾಯ್ತು ಪರ್ಣಿಕಾ? ಪರ್ಣಿಕಾ ಪರ್ಣಿಕಾ ಏನಾಯ್ತು? ಏನಾಯ್ತೆ ಪರ್ಣಿಕಾ ಏನಾಯ್ತು ಪರ್ಣಿಕಾ 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 ಏನಾಯ್ತಮ್ಮ? ಏನಾಯ್ತು ಹೇಳೆ ಪರ್ಣಿಕಾ ಪರ್ಣಿಕಾ ಪರ್ಣಿ ಪರ್ಣಿಕಾ 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 ಏನಾಯ್ತು ಹೇಳೆ ಪರ್ಣಿ ಪರ್ಣಿಕಾ ಪರ್ಣಿಕಾ ಯಾಕೆ ಯಾಕೆ ಈ ತರ ಹುಚ್ಚುಚ್ಚಾಗಾಡ್ತಿದ್ಯಾ? ಏನಾಯ್ತು ಹೇಳೆ ಪರ್ಣಿಕಾ ಏನಾಯ್ತಮ್ಮ? ಏನಾಯ್ತು ನಿನಗೆ? ಯಾಕೆ ಈ ತರ ಹುಚ್ಚುಚ್ಚಾಗಾಡ್ತಿದ್ಯಾ? ಪರ್ಣಿಕಾ ಏನಾಯ್ತು? ಪರ್ಣಿಕಾ ಅಣ್ಣ ಪರ್ಣಿಕಾ ಪರ್ಣಿಕಾ ಸಮಾಧಾನ ಮಾಡ್ಕೊ. ಪರ್ಣಿಕಾ 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 ಏನಾಯ್ತು ಇವಳಿಗೆ? ಪರ್ಣಿಕಾ 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 ಹೇಳಮ್ಮ ಪರ್ಣಿಕಾ ಲೇ ಪರ್ಣಿಕಾ 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 ಅಣ್ಣ ಏನಣ್ಣ ಇದು? ಇರು ಭದ್ರ. ಪರ್ಣಿಕಾ ಏನಾಯ್ತು? ಪರ್ಣಿಕಾ ಪರ್ಣಿಕಾ ಅಣ್ಣ ಏನಾಯ್ತಣ್ಣ ಅವಳಿಗೆ? ಏನಾಯ್ತು ಅಣ್ಣ? ಅಣ್ಣ ನನ್ ಮಗಳು ಅಣ್ಣ ಸುಮ್ನಿರು ಭದ್ರ. ಪರ್ಣಿಕಾ 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 ಅಬ್ಬ ನಾನು ಹಾವಾಗಿಲ್ಲ. ಆ ಹಾವಿನ ಶಾಪದಿಂದ ನನಗೇನೂ ಆಗಿಲ್ಲ. ನಾನು ಅಷ್ಟಕ್ಕೂ ಹಾವೇ ಆಗಿಲ್ಲ. ಪರ್ಣಿಕಾ 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 ಬಾಗಿಲು ತೆಗಿಯಮ್ಮ. ಪರ್ಣಿಕಾ ಬಾಗಿಲು ತೆಗಿ. ಏನೇ ಮಾಡ್ತಿದ್ಯಾ? ಪರ್ಣಿಕಾ 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 ಅಣ್ಣ ನನ್ಗೆ ಯಾಕೋ ಭಯ ಆಗ್ತಿದೆ ಅಣ್ಣ.
ಪರಿಣಿಕಾ ಪರಿಣಿಕಾ